ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಂದಾರೆ. ಅವರಿಗೆ ತಮ್ಮ ಆಶೀರ್ವಾದ ಮಾಡಿ. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗಾಗಲೇ ದ್ಯಾಮನಗೌಡನಿಗೆ ಕುಂದಗೋಳ ಕ್ಷೇತ್ರದ ಅಭಿವೃದ್ಧಿಗೆ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಅನುದಾನವನ್ನು ನೀಡಿದ್ದಾರೆ. ಮತದಾರರು ಹೆಚ್ಚಿನ ಮತ ನೀಡಿ ಗೆಲ್ಲಿಸಿಕೊಡುವಂತೆ ಶಾಸಕ ಎಂಆರ್ ಪಾಟೀಲ್ ಮನವಿಯನ್ನ ಮಾಡಿದರು. ಈ ಒಂದು ಸಹಾಯಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅವ್ರಿಗೆ ಗಮನ ತಿಳಿಸ್ಬೇಕಾಗೈತಿ. ನಮ್ಮ ತೆರೆ ಮ್ಯಾಗ ಬಹಳಷ್ಟು ಐತಿ. ಈಗ ಅಷ್ಟು ದೊಡ್ಡ ಪ್ರಮಾಣದಾಗ ನನ್ನ ಚುನಾವಣೆ ಓಟ್ ಆರಿಸ್ಕೊಂಬಂದ್ರಿ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಜೋಶಿ ಸಾಹೇಬರನ್ನ ಆರಿಸಿರುವಂತ ಕೆಲಸ ಎರಡು ದಿನ ಎಲ್ಲರ ಮನೆಗೆ ಹೋಗಿ ಮುಂಚೆನೆ ಓಟ್ ಹಾಕ್ಸುವಂತ ಕೆಲಸ ಮಾಡೋಣ. ಮತ್ತು ಅವ್ರ ಕಡೆಯಿಂದ ಹೆಚ್ಚಿನ ಅನುದಾನ ತಂದು ಮತ್ತೊಮ್ಮೆ ಕುಂದಗೋಳ ತಾಲೂಕನ್ನ ಅಭಿವೃದ್ಧಿಪಡಿಸುವಲ್ಲಿ ಸಾಹೇಬರ ಸಹಕಾರವನ್ನು ಅಭೂತಪೂರ್ವವಾದಂತಹ ಒಂದು ಉತ್ಸವ ಕಾರ್ಯಕ್ರಮ. ನಮಗೆಲ್ಲ ವಂದನೆಗಳನ್ನು ಹೇಳಿ ಮುಂದೆ ಸಾಹೇಬರು ಮಾತಾಡ್ತಾರೆ. 6 ಗಂಟೆ ಇತ್ತು. ಪಾಕ್ ಜೈ ಎನ್ನುವವರು ಬೇಕು ಅಥವಾ ಭಾರತ ಮಾತೆಗೆ ಜೈಕಾರ ಹಾಕಿ ಭಯೋತ್ಪಾದನೆಯನ್ನ ಮಟ್ಟ ಹಾಕಿ ದೇಶದ ಅಭಿವೃದ್ಧಿ ಚಿಂತನೆ ಮಾಡುವವರು ಬೇಕು ಎಂಬುದನ್ನು ಮತದಾರರೇ ನಿರ್ಧರಿಸಬೇಕು ಎಂದು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮನವಿ ಮಾಡಿದರು. ಪಟ್ಟಣದಲ್ಲಿ ಜರುಗಿದ ಚುನಾವಣಾ ಬಹಿರಂಗ ಸಭೆಯ ಕೊನೆಯ ದಿನವಾದ ನಿನ್ನೆ ಬೃಹತ್ ರೋಡ್ ಶೋ ನಡೆಸಿ ನಂತರ ಜರುಗಿದ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ದೇಶದ್ರೋಹದ ಕೆಲಸ ನಡೆಯುತ್ತಿದೆ. ರಾಮೇಶ್ವರ ಕೆಫೆಯಲ್ಲಿನ ಬಾಂಬ್ ಸ್ಫೋಟವನ್ನು ಹಗುರವಾಗಿ ಪರಿಗಣಿಸಿದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಸರ್ಕಾರ ಭಯೋತ್ಪಾದಕರ ತುಷ್ಟೀಕರಣದಲ್ಲಿ ತೊಡಗಿದೆ ಎಂದು ದೂರಿದರು. ನೇಹಾ ಹಿರೇಮಠ ಕೊಲೆಯನ್ನು ಸಹ ರಾಜ್ಯ ಸರ್ಕಾರ ಹಗುರವಾಗಿ ಪರಿಗಣಿಸಿದೆ. ಇಂತಹ ಬರ್ಬರ ಕೃತ್ಯವನ್ನು ಗೃಹ ಸಚಿವರು ಆಕಸ್ಮಿಕ ಘಟನೆ ಎಂದು ಹೇಳಿದ್ದು ಪಾಪದ ಕೃತ್ಯ ಎಂದರಲ್ಲದೆ ಹಳೆ ಹುಬ್ಬಳ್ಳಿಯಲ್ಲಿ ಜರುಗಿದ ಪೊಲೀಸ್ ಠಾಣೆಯ ಬೆಂಕಿ ಹಚ್ಚುವ ಕೆಲಸದಲ್ಲಿ ತೊಡಗಿದ PFI ಸಂಘಟನೆಯನ್ನು ಪೋಷಿಸಿದ್ದೇ ಇಂತಹ ಘಟನೆಗಳು ಹೆಚ್ಚಲು ಕಾರಣ ಎಂದು ಜೋಶಿ ಆರೋಪಿಸಿದರು. ಸಮಗ್ರ ಹಿಂದೂಗಳ ರಕ್ಷಣೆ ಮೋದಿ ಅವರಿಂದ ಮಾತ್ರ ಸಾಧ್ಯ. ಈ ಕಾರಣಕ್ಕಾಗಿ ಬಿಜೆಪಿಯನ್ನು ಬೆಂಬಲಿಸಿ ಎಂದು ಮನವಿಯನ್ನ ಮಾಡಿದರು. ಭಾರತ್ ಮಾತಾ ಕಿ ಜೈ ನೀವು ಬಹಳ ಉತ್ಸಾಹದಿಂದ ಹೇಳಿದ್ರಿ. ಆದ್ರೆ ದೇಶದೊಳಗೆ ಭಾರತ್ ಮಾತಾ ಕಿ ಜೈ ಎನ್ನುವ ಸರ್ಕಾರ ಬರಬೇಕು, ಪಾಕಿಸ್ತಾನ್ ಜಿಂದಾಬಾದ್ ಎಂದವ್ರ ಸರ್ಕಾರ ಬರಬೇಕು ಅನ್ನುವಂತ ತೀರ್ಮಾನ ಮಾಡಬೇಕಾಗಿದೆ. ರಾಜ್ಯದ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ನಾಡಿಗೆ ನಾಡು ಎತ್ತಿ ಹೇಳ್ತದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವ್ನು ಹಿಡಿರಿ ಅಂತ. ಬೇರೆ ಎಲ್ಲರಿಗೂ ಕೇಳಿಸಿರ್ತದ, ನಮ್ಮ ಸಿದ್ದರಾಮಣ್ಣ ಕೇಳಿಸಿರುವುದಿಲ್ಲ. ನಮ್ಮ ಗೃಹ ಮಂತ್ರಿ ಪರಮೇಶ್ವರ ಕೇಳಿಸಿರುವುದಿಲ್ಲ. ನನಗೆ ಕೇಳೇ ಇಲ್ಲ ಅಂದ್ರ ನಾ ಹೇಳಿದೆ, ನಿಮಗೆ ಕೇಳಿಲ್ಲ ಅಂತಂದ್ರೆ ನಿಮಗೆ ಕಿವ್ಯಾಗ ಮಷಿನ್ ಹಾಕೋರಿ ಎನ್ನುವಂತ ಮಾತನ್ನ ಹೇಳಿದ್ದೆ ನಾನು ಅವರಿಗೆ. ಇಲ್ಲಿ ಈ ಸ್ಥಿತಿ ಆದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಹನುಮಾನ್ ಚಾಲೀಸ್ ಹಾಕೊಂಡಿದ್ದ ತಮ್ಮ ಇದರಲ್ಲಿ, ಅವನ ಮೇಲೆ ಹಲ್ಲೆ ಆಯ್ತು. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಹೊರಗ ಹನುಮಾನ್ ಚಾಲೀಸ ಹಾಕೊಂಡವ ಜೈಲಿನ ಒಳಗ. ಇದು ಈ ಸರ್ಕಾರದ ಸ್ಥಿತಿ ಸ್ನೇಹಿತರೆ. ಮುಂದುವರೆದು ಇವತ್ತು ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದರಲ್ಲಿ ಯಾರು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗೋಕ್ಕಿಂತ ಮೊದಲು ಏನ್ ಹೇಳಿದ್ರು, ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿದ್ರು. ಮತ್ತೆ ಹೇಳಿದ್ರು ನಮ್ಮ ಪರಮೇಶ್ವರ ಸಾಹೇಬರು ಅದು ಸಿಲಿಂಡರ್ ಬ್ಲಾಸ್ಟ್ ಬಿಡ್ರಿ ಅಂದ್ರು. ಅದಾದ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, 2 ಹೋಟೆಲ್ ನಡುವ ಜಗಳದ ಸ್ಪರ್ಧಾದ ಅವ್ರು ಹಾಕ್ಯಾರ ಬಾಂಬ್ ಅಂತ. ಅಂದ್ರೆ ಮುಸಲ್ಮಾನರ ಹೆಸರು ಹೇಳಿದ್ರೆ ನಮಗ್ ಓಟ್ ಬರುದಿಲ್ಲ ಅನ್ನುವಂತ ಸಂಕಟಕ್ಕ ದೇಶದ ಮೇಲೆ ಅಟ್ಯಾಕ್ ಮಾಡಿದಂತ ಬಾಂಬ್ ಹಾಕಿದಂತ ಜನರನ್ನು ಮುಚ್ಚಿ ಹಾಕುವಂತ ನಾಚಿಕೆಗೇಡಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ. ಯಾವಾಗ ಈ ಸಂಗತಿ ನನಗೆ ಗೊತ್ತಾಯ್ತು, ಅವ್ರ ಸ್ಟೇಟ್ಮೆಂಟ್ ನಾವು ನೋಡಿದೆ.
ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ CN ಶಾಗೋಟಿ ಮಾತನಾಡಿ, ಇದು ಅಭಿವೃದ್ಧಿ ಪರ ಚುನಾವಣೆ, ಇದು ಜಾತಿಯದ್ದಲ್ಲ. ನಾನು ಕೂಡ ಈ ಹಿಂದೆ ಚುನಾವಣೆಗೆ ನಿಂತಿದ್ದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಸಹಾಯ ಸಹಕಾರ ನೀಡದೆ ಬಲಿ ಕೊಟ್ಟರು. ಇದೀಗ ನಮ್ಮದೇ ಸಮುದಾಯದ ಮತ್ತೊಬ್ಬರನ್ನು ಕಣಕ್ಕಿಳಿಸಿ ಜಾತಿಯ ಆಧಾರದ ಮೇಲೆ ಮತ ಕೇಳುತ್ತಿರುವುದು ಹಾಸ್ಯಾಸ್ಪದ ಎಂದರು. ಶ್ರೀ ಸಿದ್ದಿಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಹಿತ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಬೃಹತ್ ರೋಡ್ ಶೋದಲ್ಲಿ ಭಾಗವಹಿಸಿದರು. ಬಗ್ಗೆ ನಾನೇನು ಹೇಳಿಲ್ಲ. ಯಾವಾಗಲೂ ಸುಳ್ಳು ಮಾತನಾಡೋರಿಗೆ, ಯಾರಿಗೆ ಎದುರಿಗೆ ಬಂದು ಮಾತನಾಡ್ಲಿಕ್ಕೆ ಧೈರ್ಯ ಇಲ್ಲ, ಅವರು ವಾಟ್ಸಪ್ನಲ್ಲಿ ಅನಾಮಧೇಯ ಮಾಡ್ತಾರೆ. ಅದರಿಂದ ಜನಕ್ಕೆ ಯಾರು ಏನು ಅಂತ ಗೊತ್ತಿದೆ. ಜನ 4 ಬಾರಿ ನನ್ನನ್ನು ಆರಿಸಿದ್ದಾರೆ, 5ನೇ ಬಾರಿ ಆರಿಸ್ತಾರೆ. ಇದ್ರ ಬಗ್ಗೆ ಯಾವ ಅನುಮಾನವೂ ನನಗೂ ಇಲ್ಲ, ಜನಕ್ಕೂ ಇಲ್ಲ. ಹಾಗಾಗಿ ಕೆಲವರು ಈ ರೀತಿಯಾದಂಥ ಒಂದು ತಂತ್ರಕ್ಕೆ ಯಾರ ಹೆಸರು ಬರೆದು ಹಾಕಲಿಲ್ಲ, ಹೆಸರು ಯಾಕೆ ಬರೆಯೋದಿಲ್ಲ. ಮತ್ತು ಇದು ಕಾಂಗ್ರೆಸ್ಸಿನ ಕುತಂತ್ರ ಇದೆ. ಇದರಲ್ಲಿ ಈ ಕುತಂತ್ರಗಳನ್ನು ಹಿಂದಿನ ಚುನಾವಣೆಯಲ್ಲೂ ಮಾಡಿದ್ದಾರೆ. ಮಹದಾಯಿ ವಿಷಯ ಸಂಬಂಧಪಟ್ಟಂಗೆ ನಾವು ಜೀವೋತ್ಸವ ಮಾಡಿದ್ರಿ, ಅನುಮತಿ ಕೇಂದ್ರ ಸಿಕ್ಕಿದೆ ಅಂತೇಳಿ, ನೀವು ಇದುವರೆಗೆ ಸಿಕ್ಕಿಲ್ಲ ಅಂತೆ DK ಶಿವಕುಮಾರ್ ಆರೋಪ ಮಾಡ್ತಾರೆ. ಅನುಮತಿ ಸಿಕ್ಕಿಲ್ಲ ಅಂಥೇಳಿ DK ಶಿವಕುಮಾರ್ ಅವರು ಹೇಳ್ತಾರೆ. ಅನುಮತಿ ಸಿಕ್ಕಿದೆ. DPR ಇಸ್ ದಿ ಮೋಸ್ಟ್ ಕ್ರೂಷಿಯಲ್. ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟು, ವಿಸ್ತೃತ ಯೋಜನಾ ವರದಿ ಏನಿದೆ ಅದನ್ನು ಸ್ವೀಕಾರ ಮಾಡೋದು ಅತ್ಯಂತ ಮಹತ್ವದ ಘಟ್ಟ. ಅದು ಸ್ವೀಕೃತಿ ಆಗಿದೆ. ಅದು ಸ್ವೀಕೃತಿ ಆದ ನಂತರ ಇವರು ಫಾರೆಸ್ಟ್ ಕ್ಲಿಯರೆನ್ಸ್ಗೆ ನಮ್ಮ ಹತ್ರ ಕಳಿಸಿದ್ದಾರೆ. ಫಾರೆಸ್ಟು 55 ಹೆಕ್ಟರ್ ಥಿಕ್ ಫಾರೆಸ್ಟ್ ಇದೆ. ಅಲ್ಲಿ ಹುಲಿ ತಾಣ ಇರೋದರಿಂದ ಕೆಲವು ಸ್ಪಷ್ಟೀಕರಣಗಳು ನಡೀತಾ ಇದೆ. ಅದನ್ನು ಕ್ಲಿಯರ್ ಆಗುತ್ತೆ. ಅದಕ್ಕೆ ಅನುಮತಿ ಸಿಕ್ಕಿದೆ. ಓನ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗಬೇಕು. ನಂದು ಕಳೆದ 4 ಚುನಾವಣೆಯಲ್ಲಿ ಪ್ರತಿ ಸರ್ತಿ ನನ್ನ ಅಂತರ ಜಾಸ್ತಿ ಆಗಿದೆ. ಈ ಸರ್ತಿನೂ ಅಭೂತಪೂರ್ವವಾದ ಅಂತರ ಆಗುತ್ತೆ. ವೈಯಕ್ತಿಕವಾಗಿ ಮತದಾರರಿಗೆ ಏನು ಹೇಳ್ತೀರಿ? ವೈಯಕ್ತಿಕವಾಗಿ ಮೊದಲೇದ್ದು, ನಾನು ಈ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಕುಂದಗೋಳ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ರಾಜ್ಯ ಸರ್ಕಾರದಿಂದ ಹಣವನ್ನು ತಂದು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಮತ್ತು ಮೋದಿಯವರ ಆಡಳಿತ ದೇಶಕ್ಕೆ ಅಗತ್ಯವಾಗಿದೆ. ಅದಕ್ಕೆ ನೀವು ನಮಗೆ ಆಶೀರ್ವಾದ ಮಾಡಿರಿ. ಈ ಜಿಲ್ಲೆಯನ್ನು ಇನ್ನೊಂದು ಮಟ್ಟಕ್ಕೆ, ಇನ್ನೊಂದು ಹಂತಕ್ಕೆ, ನೆಕ್ಸ್ಟ್ ಲೆವೆಲ್ಗೆ ನಾವು ಒಯ್ಯುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ವೈ ಮೋದಿ? ಐ ಆಲ್ರೆಡಿ ಟೋಲ್ಡ್ ದಟ್. ಅಂಗೈನಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ಹಾಗೂ ಅನುಕ್ಷಣದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ TV ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮನ್ನು ಬೆಂಬಲಿಸಕ್ಕೆ ಲೈಕ್ ಬಟನ್ ಒತ್ತಿ.